ಉಳ್ಳಾಲ ವಲಯದ ಪ್ರಥಮ ಮಾರಿಯ ಈ ಹಲಸು ಮೇಳ ಏನಿದೆ ಇದು ಜನ ನೋಡುವಾಗಲೇ ಗೊತ್ತಾಗುತ್ತೆ ಅತ್ಯಂತ ಯಶಸ್ವಿಯಾಗಿದೆ ಅಂತ. ಇದು 3ನೇ ದಿವಸ ಅಂತೆ. ಇವತ್ತು ಕೊನೆಯ ದಿವಸ, ಮಳೆ ಬಿಟ್ಟಿದೆ, ಜನಗಳು ಬಹಳ ಹುಮ್ಮಸ್ಸಿನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಇದರದ್ದು ಏನು ಸ್ಪಷ್ಟವಾಗುವ ಅಂಶ ಅಂತಂದರೆ, ಉದಾಹರಣೆಗೆ ಇದನ್ನು ಆಯೋಜಿಸಿದವರು ಉಳ್ಳಾಲ ವಲಯದ ಮುಖ್ಯವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘ ಸೇರಿಸಿಕೊಂಡಿದ್ದಾರೆ. ಅಂದರೆ ಒಂದು ಮೇಳವನ್ನು ಯಾರು ಆಯೋಜಿಸ್ತಾರೆ ಎನ್ನುವುದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದು ಒಂದು. ಎರಡನೇದಲ್ಲಿ ಏನೇನು ವಸ್ತುಗಳು ಸಿಗ್ತವೆ, ಇದು ಬಹುಶಃ ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು. ಇದೊಂದು ಯಶಸ್ವಿ ಆದರೆ ಬಹುಶಃ ಇದು ಇನ್ನು ಮುಂದಿನ ವರ್ಷ, ಅದರ ನಂತರ ವರ್ಷವೂ ಕೂಡ ಇದಕ್ಕೆ ಒಳ್ಳೆಯ ಜನ ಪ್ರತಿಕ್ರಿಯಿಸ್ತಾರೆ ನಾನು ಭಾವಿಸಿಕೊಂಡಿದ್ದೇನೆ. ಅಂದರೆ ಇಲ್ಲಿ ಸಿಕ್ಕುವ ವಸ್ತುಗಳು ಹಲಸು ಮೇಳ ಅಂತ ಹೆಸರಿಟ್ಟುಕೊಂಡ್ರೂ ಕೂಡ ಒಂದು ಕುಟುಂಬಕ್ಕೆ ಬೇಕಾಗುವ, ಅಡುಗೆ ಮನೆಗೆ ಬೇಕಾಗುವ, ಅದು ಆಹಾರ ವಸ್ತು ಇರ್ಬೋದು, ಔಷಧೀಯ ಗುಣ ಇರುವ ವಸ್ತುಗಳಿರ್ಬೋದು, ಬಹಳ ಕಾಲ ಬಾಳಿಕೆ ಬರುವ ವಸ್ತುಗಳಿರ್ಬೋದು, ಮನೆಯಲ್ಲಿ ಮಾಡಲಿಕ್ಕೆ ಆಗದೇ ಇರುವ ವಸ್ತುಗಳಿರ್ಬೋದು. ಕೆಲವು ಉಪ್ಪಿನಕಾಯಿ, ಕೆಲವು ವೆರೈಟಿ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಲಸಿನ ಹಪ್ಪಳ ಕೆಲವೆಲ್ಲ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಜನಗಳಿಗೆ ಅದು ಬೇಕು ಅಂತ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಅದು ಸಿಗ್ತದೆ. ಒಂದು, ಬೇಕಾದ್ದು ಸಿಗ್ತದೆ. ಎರಡನೇದು ಆಯ್ಕೆ ಇರ್ತದೆ ಅಂತ. ಆಯ್ಕೆ ಇರ್ತದೆ, ನಿಮಗೆ ಯಾವುದು ಬೇಕು ಅಂತ. ಈಗ ಬರುವುದೀಗ ಹಲಸಿನ ಮೇಳ ಅಂತ ಬರ್ತಾರೆ. ಈಗ ನಾನು ಕೂಡ ಬಂದದ್ದು ಹಲಸಿನ ಮೇಳ ಅಂತಲೇ ಬಂದದ್ದು. ಬಟ್ ಇಲ್ಲಿ ನೋಡಿದರೆ ಹಲಸಿನ ಮೇಳ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಉಂಟು. ಅದಲ್ಲದೆಯೂ ಕೂಡ ನಾನು ಹೇಳಿದ್ನಲ್ಲ, ಒಂದು ಕೃಷಿ ಸಂಬಂಧಿತವಾದ ಮನೆಗೆ ಬಳಕೆ ಆಗುವಂತಹ ಎಲ್ಲ ಸೀಸನ್ಗಳಿಗೂ ಬೇಕಾಗುವಂತಹ, ಎಲ್ಲ ವಯಸ್ಸಿನವರಿಗೆ ಬೇಕಾಗುವಂಥದ್ದು, ಮತ್ತು ಅತಿಥಿಗಳು ಬಂದಾಗಲೂ ಕೂಡ ನಾವು ಕೊಡಬಹುದಾದ ಅನೇಕ ವಸ್ತುಗಳು ಇರುವುದರಿಂದ ಬಹುಶಃ ಈ ಮೇಳ ಇದು ಬರೀ ನಾನು ಜನಮರಳು ಅಂತ ಹೇಳುವುದಿಲ್ಲ, ಇದು ಜನಗಳು ಅಪೇಕ್ಷೆ ಪಡ್ತಾರೆ ಅಂತ. ಸಾಮಾನ್ಯ ನಮ್ಮಲ್ಲಿ ಈ ಸೆಂಟರ್ಗಳಿಗೆ ಹೋಗ್ತಾರೆ ಏನೋ ಉತ್ಸವ ಆದಾಗ. ಇದು ಹಾಗಲ್ಲ ನೋಡಿ, ಇದು ಅವರಿಗೆ ಭಾಳ ಇಷ್ಟ ಆಗುವುದು. ಯಾಕೆ ಅಂತಂದರೆ, ಒಂದು ಕಾಲಕ್ಕೆ ಅವರು ಮನೆಯಲ್ಲಿ ಕಂಡದ್ದು, ಹಳ್ಳಿಗಳಲ್ಲಿ ಕಂಡ ವಸ್ತುಗಳೇ ಇವತ್ತು ಇಲ್ಲಿ ಸಿಗ್ತದೆ ಅವರಿಗೆ ಅಂತ. ಸೊ ಇದರ ಗುಣಮಟ್ಟ ಅವರಿಗೆ ಇಷ್ಟ ಆದರೆ ಇದು ಭಾಳ ಅತ್ಯಂತ ಯಶಸ್ವಿಯಾದ ಒಂದು ಮೇಳ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇದಕ್ಕೆ ಹೆಸರು ಹಲಸು ಮೇಳ ಅಂತ ಇಟ್ಟುಕೊಂಡ್ರೂ ಕೂಡ ಹಲಸು ಬಹುಶಃ ಇದರ ಮುಖ್ಯ ಆಕರ್ಷಣೆ ಅಂತ ಕಾಣ್ತದೆ. ನಮ್ಮ ಭಾಗದ ಬಹಳ ಮುಖ್ಯ ಒಂದು ಹಣ್ಣು ಆದದ್ದರಿಂದ ಅದರ ಜೊತೆಗೆ ಇತರ ಫಲ ವಸ್ತುಗಳೆಲ್ಲ ಇಲ್ಲಿ ಸಿಕ್ಕುವುದು ಕೂಡ ಇದರ ವೈವಿಧ್ಯತೆಯನ್ನು, ಇದರ ಆಕರ್ಷಣೆಯನ್ನು ಹೆಚ್ಚಿಸಿದೆ ಅಂತ ನಾನು ಭಾವಿಸಿದ್ದೇನೆ. ಎಲ್ಲರಿಗೂ ನಾನು ಶುಭವನ್ನು, ಯಶಸ್ಸನ್ನು, ಶುಭಾಶಯವನ್ನು ನಾನು ಸಲ್ಲಿಸ್ತಾ ಇದ್ದೇನೆ.